ಗುರುತಾಗಿ ನಿಂತಿದೆ. ಯಾಕಂದ್ರೆ ಬುದ್ಧ ಬಸವ ಸಾಮಾಜಿಕ ತತ್ವ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಿದ್ದರಾಮಯ್ಯ ಅವರ ಸರ್ಕಾರ ಈಗ ಅಲೆಮಾರಿಗಳಿಗೆ 1% ಪ್ರತ್ಯೇಕ ಮೀಸಲಾತಿ ಕೊಡುವುದರಲ್ಲಿ ಅತ್ಯಂತ ಘನಘೋರವಾದ ನಮಗೆ ಅನ್ಯಾಯವನ್ನ ಮಾಡಿದೆ. ಅದಕ್ಕಾಗಿ ನಾವು 31 ಜಿಲ್ಲೆಗಳಿಂದ ಸುಮಾರು 10,000 ಜನ ಇಲ್ಲಿ ಅನಿರ್ದಿಷ್ಟ ಅವಧಿ ಹೋರಾಟಕ್ಕಾಗಿ ಬಂದಿದ್ದೇವೆ. ಕಾರಣ ಇಷ್ಟೇ, ನಮಗೆ ಪ್ರತ್ಯೇಕವಾಗಿ 1% ಮೀಸಲಾತಿ ಕೊಡಲೇಬೇಕು. ಯಾಕಂದ್ರೆ ನಮ್ಮನ್ನ ನಾಗಮೋಹನ್ ದಾಸ್ ಅವರ ವರದಿ ಕೆಟಗರಿ 1ರಲ್ಲಿ ಎ ಕೆಟಗರಿಯಲ್ಲಿ ಸೇರಿಸಿದ್ರು ನಮಗೆ 1% ಪ್ರತ್ಯೇಕ ಮೀಸಲಾತಿಯನ್ನು ನೀಡಿ. ಆದರೆ ನಮ್ಮನ್ನ ಈಗ ಸಿದ್ದರಾಮಯ್ಯನವರ ಸಾಹೇಬರ ಸರ್ಕಾರ ಸಿ ಕೆಟಗರಿಯಲ್ಲಿ ಸೇರಿಸಿದೆ. ಕೇವಲ ನಾಗಮೋಹನ್ ದಾಸ್ ಅವರು 5 ವರದಿಯನ್ನು ಕೊಟ್ಟಿದ್ರು, 5 ಭಾಗಗಳನ್ನು ಮಾಡಿದ್ರು. ಆದರೆ ಸಿದ್ದರಾಮಯ್ಯನವರ ಸರ್ಕಾರ 3 ಭಾಗಗಳನ್ನು ಮಾಡಿದೆ. ಎ ಮತ್ತು ಬಿ, ಸಿ. ನಮ್ಮ ಅಲೆಮಾರಿಗಳನ್ನ ಸಿ ಕೆಟಗರಿಯಲ್ಲಿ ಸೇರಿಸಿ 5% ಅನ್ನು ಕೊಟ್ಟಿದೆ. ಆದರೆ ನಮಗೆ 5% ಕೊಟ್ಟಿದ್ರಲ್ಲಿ ತೊಂದರೆ ಇಲ್ಲ. ಆದರೆ ನಮ್ಮಲ್ಲಿ ಸೇರಿಸಿರ್ತಕ್ಕಂಥ ಬಲಾಢ್ಯ ಪರಿಶಿಷ್ಟ ಜಾತಿ ಸಮುದಾಯಗಳಿದೆ. ಈಗಾಗಲೇ ಸರ್ಕಾರದಿಂದ ಸೌಲಭ್ಯವನ್ನು ಪಡೆದುಕೊಂಡು ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಬೆಳೆದಿರ್ತಕ್ಕಂಥ ಸಮುದಾಯಗಳನ್ನ ಈ ಅತ್ಯಂತ ಚಿಕ್ಕ ಪುಟ್ಟ ಸಮುದಾಯಗಳಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳ ಜೊತೆ ಸೇರಿಸಿದ್ದಾರೆ. ಅದಕ್ಕಾಗಿ ನಮಗೆ ಈ 5% ಮೀಸಲಾತಿ ಕೊಡುವುದರ ಬದಲಾಗಿ ನಮಗೆ 1% ಕೊಡಿ, ಆದರೆ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ಕೊಡಿ ಅಂತಕ್ಕಂಥ ನಮ್ಮೆಲ್ಲರ ಬೇಡಿಕೆ. ಎಲ್ಲ ನಿಗಮಗಳಿಗೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ವಿವಿಧ ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಅಲೆಮಾರಿ ನಿಗಮಗಳಲ್ಲಿ ನೀವು ಹೋಗಿ ನೋಡಿ, ಮೊನ್ನೆ ತಾನೇ ಸಿದ್ದರಾಮಯ್ಯನವರ ಸರ್ಕಾರ ಟಾರ್ಪರ್ಗಳನ್ನ ಘೋಷಣೆ ಮಾಡಿದೆ. ಅಂದ್ರೆ ತಾಡಪತ್ರೆಗಳನ್ನ, ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ತಾಡಪತ್ರೆಗಳನ್ನ, ಅಂದ್ರೆ ಅಲೆಮಾರಿಗಳ ನಾವು ಇನ್ನೂ ತಾಡಪತ್ರೆಯಲ್ಲಿದ್ದೀವಿ, ಜೋಪಡಿಗಳಲ್ಲಿದ್ದೀವಿ, ಟೆಂಟ್ಗಳನ್ನು ಹಾಕೊಂಡಿದ್ದೀವಿ. ಇದೆಲ್ಲ ಇದ್ರೂ ಸಹಿತ ನೀವು ನಮಗೆ 1% ಮೀಸಲಾತಿ ಕೊಡುವುದನ್ನ ಬಿಟ್ಟು ಆ ಬಲಾಢ್ಯರ ಜೊತೆ ಸೇರ್ತಿರಲ್ಲ ಸಾಹೇಬ್ರೆ. ನೀವು ಸಾಮಾಜಿಕ ತತ್ವದ ಮೇಲೆ ಯಾವ ರೀತಿ ನೀವು ರಾಜಕೀಯ ಅಧಿಕಾರವನ್ನ ಮಾಡ್ತಾ ಇದ್ದೀರಿ? ನಿಮ್ಮನ್ನು ನಂಬಿಕೊಂಡು ಎಷ್ಟೋ ಲಕ್ಷಾಂತರ ಅಲೆಮಾರಿಗಳು ನಾವು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲ ಅಲೆಮಾರಿಗಳ ಪರವಾಗಿ ನಿಮಗೆ ಕೈ ಮುಗಿದು ಕೇಳ್ಕೊತೇನೆ ಸಾಹೇಬ್ರೆ, ನೀವು ದಯವಿಟ್ಟು ನಮಗೆ ಅಲೆಮಾರಿಗಳಿಗೆ 1% ಮೀಸಲಾತಿ ಕೊಡಿ. ಇಲ್ಲದಿದ್ದರೆ ನಾವು ಅಲೆಮಾರಿಗಳು ಬೀದಿಗಳು ಯಾವತ್ತೂ ನಾವು ಬದುಕೋದ ಬೀದಿಗಳಲ್ಲೇ, ನಾವು ಬೀದಿಗಳಲ್ಲಿ ಹೋರಾಟ ಮಾಡೋದು ನಮಗೇನು ದೊಡ್ಡದಲ್ಲ, ನಾವು ಮಾಡೇ ಮಾಡ್ತೀವಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೀನಿ. ಅದೇ ರೀತಿ ನಮ್ಮ ಹನುಮಂತ ಅಕ್ಕನವರವರು 2 ಮಾತು. ವಿ ಸಣ್ಣಜ್ಜ ಅಂತೇಳಿ ಕರ್ನಾಟಕ ರಾಜ್ಯ SC/ST ಅಲೆಮಾರಿ ಬುಡಕಟ್ಟು ಮಹಾಸಭಾದ ರಾಜ್ಯ ಅಧ್ಯಕ್ಷರಂತೇಳಿ ವಿಜಯನಗರ ಜಿಲ್ಲೆಯಿಂದ ಬಂದಿವಿ. ಇಡೀ ಜಿಲ್ಲೆಯಿಂದ, ಇಡೀ ತಾಲೂಕಿನಿಂದ ಬಂದಂತ ಏಕೈಕವಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಳ್ಳಟ್ಟು ಈಗ ಕಣ್ಣು ಕಾಣಲಿಲ್ಲಂಗಿತ್ತು, ಕಿವಿ ಕೇಳಲಿಲ್ಲಂಗಿತ್ತು. ಇಡೀ ರಾಜ್ಯ ತುಂಬ 49 ಸಮುದಾಯಗಳು ಇವತ್ತು ಫ್ರೀಡಂ ಪಾರ್ಕ್ಗಳಿಗೆ ಸೇರಿದ್ದ ವಿಚಾರವೇನೆಂದ್ರೆ, ಸಿದ್ದರಾಮಯ್ಯನವರೇ ನಮಗೆ ಮಾಡಿದಂತ ಮರಣ ಶಾಸನ ನೀವು 49 ಸಮುದಾಯಕ್ಕೆ 19ನೇ ತಾರೀಕು 8ನೇ ತಿಂಗಳು 2025ರಂದು ನೀವು ಕ್ಯಾಬಿನೆಟ್ನಲ್ಲಿ ಮಾಡಬೇಕಾದ್ರೆ ಅಲೆಮಾರಿಗಳು ಧ್ವನಿ ಇಲ್ಲದಂತ ಸಮುದಾಯಗಳು ನಾವು, ಒಬ್ಬ ಶಾಸಕನಾಗ್ಲಿ, ಒಬ್ಬ ಅಧಿಕಾರಿ ಆಗಲಿ, KS ಅಧಿಕಾರಿ ಆಗಲಿ, ಯಾವುದೇ ಉನ್ನತ ಉದ್ಯೋಗವಿಲ್ಲದಂತ ಇರ್ತಕ್ಕಂಥ ವ್ಯಕ್ತಿಗಳಂದ್ರೆ ಕಟ್ಟಕಡಿಯಾಗಿರ್ತಕ್ಕಂಥ ಸಮುದಾಯಗಳಂದ್ರೆ ನಮ್ಮ ಅಲೆಮಾರಿ ಸಮುದಾಯದವರು. ಹಾಗಾಗಿ ನಿಮಗೆ ಒಂದು ಕಿಂಚತ್ತು ನಿಮಗೆ ಧ್ವನಿ ಇಲ್ಲದಂತ ಸಮುದಾಯಗಳು ಧ್ವನಿ ಇಲ್ಲದಂಗ ಮಾಡಿ ನಮ್ಗೆ ಶಾಶ್ವತವಾಗಿ ಅಸ್ಪೃಶ್ಯರಾಗಿಯೇ ಬದುಕುವಂತೆ ಮಾಡಿದಂತ ಏಕೈಕ ಚರಿತ್ರೆಯಲ್ಲಿ ಬರೆದಂತ ಸರ್ಕಾರ ಅಂದ್ರೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಇನ್ನೇ ನಡೆದಂತ ಸಚಿವ ಸಂಪುಟದಲ್ಲಿ ನಾಗಮೋಹನ್ ದಾಸ್ ಅವರ ವರದಿ ಸಂಪೂರ್ಣವಾಗಿ ವೈಜ್ಞಾನಿಕವಾದಂತ ಹಿಂದುಳಿದಂತ ಸಮುದಾಯಗಳ ಪರವಾಗಿ ಅದು ವೈಜ್ಞಾನಿಕವಾಗಿ ಅದನ್ನ 9 ತಿಂಗಳನ್ನು ಅದನ್ನ ದತ್ತಾಂಶಗಳನ್ನು ಪಡೆದುಕೊಂಡು ಅದರ ಆಧಾರದ ಮೇಲೆನೆ ಅವರು ಕ್ಯಾಬಿನೆಟ್ ಮಾಡಬೇಕಾಗಿತ್ತು. ಯಾಕಂದ್ರೆ 135 ಕೋಟಿ 140 ಕೋಟಿ ರೂಪಾಯಿಗಳನ್ನ ನಮ್ಮ ದುಡ್ಡನ್ನು, ನಾವು ಕಟ್ಟಿದ ಟ್ಯಾಕ್ಸ್ ದುಡ್ಡನ್ನು ತಗೊಂಡು ನೀವು ಸಮೀಕ್ಷೆ ಮಾಡಿಸಿದ್ರಿ. ಆ ಸಮೀಕ್ಷೆ ಮಾಡಿದ್ರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ನೀವು ತಿರಸ್ಕರಿಸಿ 1/8/2024ರಂದು ಸುಪ್ರೀಂ ಕೋರ್ಟ್ ಘನ ಸರ್ಕಾರ ನಮ್ಮ 35 ವರ್ಷಗಳ ದಲಿತರ ಪರವಾಗಿ ಹೋರಾಟ ಮಾಡಿದಕ್ಕಂತ ಬಂದಂತ ದಲಿತ ಸಮುದಾಯಗಳು ಮತ್ತು ನಮ್ಮ ಅಲೆಮಾರಿ ಸಮುದಾಯಗಳು ಅವ್ರ ಜೊತೆಯಲ್ಲಿ ಹೋರಾಟ ಮಾಡತಕ್ಕಂಥ ಸಮುದಾಯಗಳ ಜೊತೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಪಾಲನೆ ಮಾಡುತ್ತೆ. ಆ ಆದೇಶ ಪ್ರಕಾರ ಇನ್ನು 60 ವರ್ಷದಲ್ಲಿ ನಮ್ಮ ಅಜ್ಜ ಹೋಗ್ರಿ, ನಾವು ಮುದುಕರಾಗಿ ನಮ್ಮ ಮೊಮ್ಮಕ್ಕಳು ಕಂಡ್ರು ಇದು ಒಳ ಮೀಸಲಾತಿ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಘನ ಸರ್ಕಾರಕ್ಕೆ ಇವ್ರಿಗೆ ಚಾಟಿ ಬೇಯಿಸಲಿಕ್ಕೆ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡ್ತೈತಿ 1/8/2024ರಂದು. ಆ ಆದೇಶ ಇಟ್ಟುಕೊಂಡು ಸಮೀಕ್ಷೆ ಆಯ್ತು. ಆ ಸಮೀಕ್ಷೆ ಆದಾಗ ನಾಗಮೋಹನ್ ದಾಸ್ ಅವರು ಸ್ಪಷ್ಟವಾಗಿ ಹೇಳ್ತಾರೆ,
ಅಲೆಮಾರಿಗಳು ಶಿಕ್ಷಣದಲ್ಲಿದ್ದ ಹಿಂದುಳಿದರೆ, ಆರ್ಥಿಕವಾಗಿ ಹಿಂದುಳಿದರೆ, ರಾಜಕೀಯವಾಗಿ ಹಿಂದುಳಿದರೆ, ಜಾತಿ ಪ್ರಪತ್ರಕ್ಕೆ ಈಗಲೂ 49 ಸಮುದಾಯಗಳು ನಾವು ಅಲ್ದಾಡ್ತಾ ಇದೀವಿ. ಒಂದು ರೇಷನ್ ಕಾರ್ಡ್, ಒಂದು ಆಧಾರ್ ಕಾರ್ಡ್ ಇಲ್ಲ, ಒಂದು ವೋಟಿಂಗ್ ಪವರ್ ಇಲ್ರಿ ಮಾಧ್ಯಮದವ್ರೆ, ನಮ್ಮ ಬಂಧುಗಳೇ. ಯಾಕಂದ್ರೆ ಇವತ್ತು ವೋಟಿಂಗ್ ಪವರ್ ಸದಿಗೂ ಇಲ್ಲ. ಯಾಕಂದ್ರೆ ವೋಟು ಹಾಕ್ಬೇಕಂದ್ರೆ ಆಧಾರ್ ಕಾರ್ಡ್ ಬೇಕು, ಆಧಾರ್ ಕಾರ್ಡ್ ಬೇಕಂದ್ರೆ ಮತ್ತೆ ವೋಟಿಂಗ್ ಕಾರ್ಡ್ ಬೇಕು. ಇಂಥ ದಾಖಲಾತಿಗಳು ಮತ್ತೆ ಆಮೇಲೆ